ಸರ್ ಒಂದು ಸೆಕೆಂಡ್ ಸರ್ ಸ್ಟಾರ್ಟ್ ಸರ್. ನಮಸ್ಕಾರ ಎಲ್ಲರಿಗೂ ಇಲ್ಲಿ ಬಂದು ಭಾಗಿಯಾಗಿದ್ದಕ್ಕೆ. ನಾನು ಇದು ನನಗೆ ಮುಂಚೆಯಿಂದಲೂ ಒಂದು ಕನಸಿತ್ತು. ಯಾಕೆಂದರೆ ನಮ್ಮ ತಾಯಿ ಮೊದಲಿಂದಲೂ ಕ್ರಾನಿಕ್ ಪೇಷಂಟ್ ಅವ್ರಿಗೆ ಒಂದು ಜೆನೆಟಿಕ್ ಕಾಯಿಲೆ ಇದೆ, ಅದಾದಮೇಲೆ ಹಾರ್ಟ್ ಪ್ರಾಬ್ಲಮ್ ಇದೆ ಮತ್ತು ಕ್ಯಾನ್ಸರ್ ಇದೆ. ಸೊ ನನಗೆ ಚಿಕ್ಕ ಹುಡುಗನಾಗಿಂದಲೂ ಇಲ್ಲಿ ಆಸ್ಪತ್ರೆಗೆ ಏನಾನ ಸಿಂಪಲ್ ಆದ ಏನಾನ ಬೇಕು ಅಂತಂದ್ರೂ ತುಮಕೂರುವರೆಗೂ ತಗೊಂಡೋಗ್ಬೇಕಿತ್ತು. ಅದು ನನಗೆ ಮೊದಲಿಂದಲೂ ಅದು ಕಾಳಜಿ ಇತ್ತು. ಇಲ್ಲಿ MBBS ಮಾಡಬೇಕಾದ್ರೆ ಇಂದಲೂ ನನಗೆ ಒಂದು ಆಸಕ್ತಿ ಇತ್ತು, ನಮ್ಮ ಕಡೆ ಹಳ್ಳಿ ಕಡೆ ಸೇವೆ ಮಾಡಬೇಕು ಅಂತ. ಬಟ್ ಆದರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡಬೇಕು, ಒಳ್ಳೆ ಟ್ರೈನಿಂಗ್ ಮಾಡಬೇಕು ಅಂತಲೂ ನನಗೆ ಮುಂಚೆಯಿಂದಲೂ ಇತ್ತು. ಆದರೆ ಅಮೆರಿಕಕ್ಕೆ ಹೋಗಿ ನಾನು ಸುಮಾರು 16 ವರ್ಷ ಆಯಿತು. ಆದರೆ ಹೋಗೋದಕ್ಕಿಂತ ಮುಂಚೆ ನಾನು ಕೇವಲ 2 ವರ್ಷಕ್ಕೆ ಹೋಗಬೇಕು ಅಂತ ಹೋಗಿದ್ದೆ. ಬಟ್ ಕಾಲಾಂತರದಿಂದ ಅದು ತುಂಬ ಸಮಯ ಆಯಿತು. ಬಟ್ ಎಂದು ನಾನು ಆಸೆ ಮರ್ತಿರಲ್ಲ ವಾಪಸ್ಸು ಬರಬೇಕು ಅನ್ನೋದು. ಆದರೆ ನಾನು ವಾಪಸ್ ಬರಬೇಕು ಅಂದ ತಕ್ಷಣ ನನ್ನ ಜನಗಳು, ನನ್ನ ಹಳೆಯ ಸ್ನೇಹಿತರು, ಸ್ಕೂಲ್ ಸ್ನೇಹಿತರು ಎಲ್ಲರೂ ಎಷ್ಟು ಸಹಕರಿಸಿದ್ರು ಅಂತಂದರೆ ನನಗೆ ಎಲ್ಲರೂ ಅದೇ ಹೇಳೋದು, ಅಲ್ಲಿಂದ ಇದ್ಕೊಂಡು ಇಲ್ಲಿ ಹೆಂಗೆ ಈ ಥರದ್ದು ಕಟ್ಟಿದೆ, ಹೆಂಗೆ ಮ್ಯಾನೇಜ್ ಮಾಡಿದೆ ಅಂತಂದು ಹೇಳ್ತಾರೆ. ನಾವು ಇಲ್ಲೇ ಇದ್ದು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತಾರೆ. ಅಷ್ಟು ಸುಸೂತ್ರವಾಗಿ ಎಲ್ಲ ನೋಡ್ಕೊಂಡ್ರು. ಅದ್ರ ಜೊತೆಗೆ ಎಲ್ಲರೂ ಸುಮಾರು ಒಂದು 20ರಿಂದ 25 ಜನ ಒಂದು ಕ್ವಶನ್ ಕೇಳಿದ್ರು, ಫಾರ್ಮರ್ಸ್ ಆಸ್ಪತ್ರೆ ಅಂತಲೇ ಯಾಕೆ ಚೂಸ್ ಮಾಡಿರಿ ಅಂತ. ಒಂದು ಮೊದಲನೇ ಕಾರಣ, ನಾವು ರೈತರ ಮಕ್ಕಳು, ರೈತರಿಗಾಗಿ ಮಾಡಿರೋ ಆಸ್ಪತ್ರೆ. ಅದ್ರ ಜೊತೆಗೆ ಇನ್ನೂ ಒಂದು ಮೀನಿಂಗ್ ಇದೆ. ಫಾರ್ಮರ್ಸ್ ಅಂದ್ರೆ ವ್ಯವಸಾಯಸ್ಥರು ಅಂದ್ರೆ ಅದು ಒಂದು ವಿನಮ್ರ, ಅದು ಒಂದು ಅಂಬಲ್ ವೃತ್ತಿ. ಅದು ಅಂದ್ರೆ ವಿನಮ್ರತೆ ಇರೋ ಒಂದು ವೃತ್ತಿ. ಅದ್ರ ಜೊತೆಗೆ ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಕಷ್ಟಪಡೋ ಅಂಥವ್ರು. ಸೊ ಈಗ ನಮ್ಮ ಆಸ್ಪತ್ರೆ ಇಲ್ಲಿ ಸ್ಟಾಫ್ಗಳು ತುಂಬಾ ವಿನಮ್ರತೆಯಿಂದ ಎಲ್ಲರಿಗೂ ನಗನಗಿಸ್ಕೊಂಡು ನಕ್ಕೊಂಡು ಸ್ವಂತ ಫ್ಯಾಮಿಲಿ ತರ ಟ್ರೀಟ್ಮೆಂಟ್ ಮಾಡಿಕೊಂಡು ತುಂಬಾ ಹಾರ್ಡ್ ವರ್ಕ್ ಆಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದ್ರಿಂದ ಆ ಹೆಸರು ಅದಕ್ಕೂ ಅನ್ವಯ ಆಗುತ್ತೆ. ಸೊ ಇಷ್ಟು ಹೇಳಿ, ಅದ್ರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ತರದ್ದು ಹಾರ್ಟ್ ಹಾಸ್ಪಿಟಲ್ ಬಿಟ್ಟು, ಹಾರ್ಟ್ ಸರ್ಜರಿ ಬಿಟ್ಟು ಎಲ್ಲದೂ ಆಗುತ್ತೆ. ಬ್ರೈನ್ ಸರ್ಜರಿನೂ ಮಾಡ್ತೀವಿ. ಆಲ್ಮೋಸ್ಟ್ 90% ಏನೇನು ಕಾಯಿಲೆ ಇರುತ್ತೋ ಅದೆಲ್ಲ ಇಲ್ಲೇ ಮ್ಯಾನೇಜ್ ಮಾಡ್ತೀವಿ. ಅಕಸ್ಮಾತ್ ಇಲ್ಲಿ ಮ್ಯಾನೇಜ್ ಮಾಡಕ್ ಆಗದಂತದ್ನಾದ್ರೂ ಸ್ಟೆಬಿಲೈಸ್ ಮಾಡಿ ಹೈಯರ್ ಸೆಂಟರ್ಗೆ ನಾವು ಜವಾಬ್ದಾರಿ ತಗೊಂಡು, ಈಗ ಫಾರ್ ಎಕ್ಸಾಂಪಲ್ ಪೇಷಂಟ್ಗಳಿಗೆ ತುಮಕೂರು, ಬೆಂಗಳೂರು ತಗೊಂಡೋದ್ರೆ ಯಾವ ಹಾಸ್ಪಿಟಲ್ ತಗೊಂಡೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಅಕಸ್ಮಾತ್ ನಮ್ಮಲ್ಲಿ ಆಗದಿಲ್ಲದನ್ನ ಅಲ್ಲಿ ಟೈ ಅಪ್ ಮಾಡ್ಕೊಂಡು ಅಲ್ಲಿಗೆ ರೆಫರ್ ಮಾಡ್ತೀವಿ ಆದಷ್ಟು. ಅಂಡ್ ಆಲ್ಸೋ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಏನಪ್ಪ ಇಲ್ಲಿ ಇಂಥ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಜಾಸ್ತಿ ಇರುತ್ತೆ ಅಂತ ನಂಬ್ಕೋಬೇಡಿ. ಇದು ತುಂಬಾ ಕಡಿಮೆ ದರದಲ್ಲಿ ಇಟ್ಟಿರ್ತೀವಿ. ಸೊ ಯಾರು ಅದರಿಂದ ಭಯ ಪಡೋದು ಬೇಡ. ಸೊ ಅಕಸ್ಮಾತ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಯಾರಾದರೂ ತುಂಬಾ ಅವಶ್ಯಕತೆ ಇರೋರಿಗೆ ನಾವು ಸಬ್ಸಿಡೈಸ್ಡ್ ರೇಟ್ಸ್ ಅಲ್ಲಿ ಅಥವಾ ಫುಲ್ ವೇವ್ ಆಫ್ ಆಗಿ ಅಂದ್ರೆ ಪೂರ್ತಿ ಕನಿಷ್ಠ ದರದಲ್ಲಿ ನಾವು ಮಾಡ್ಕೊಡೋದಕ್ಕೆ ನಾವು ಆಸಕ್ತಿ ಹೊಂದಿದ್ದೀವಿ. ಯಾರೂ ಅದರಿಂದ ಡಿಸ್ಕರೇಜ್ ಆಗಬೇಡ್ರಿ. ಸೊ ಯಾವುದೇ ತರ ಕಾಯಿಲೆ ಇದ್ರೂ ನಮ್ಮ ಹತ್ರ ಬರ್ಬೋದು. ಇದು ಪಬ್ಲಿಕ್ಗೋಸ್ಕರ, ಬಡವರಿಗೋಸ್ಕರ, ಮಧ್ಯಮ ವರ್ಗದವರಿಗೋಸ್ಕರ ಮಾಡಿರೋ ಆಸ್ಪತ್ರೆ. ಸೊ ಹಂಗಾಗಿ ನೀವು ಪ್ರೈವೇಟ್ ಹಾಸ್ಪಿಟಲ್ ಅಂತಂದು ಅದು ಆ ಮನಸ್ಸಿನಲ್ಲೇ ಬರಬಾರ್ದು. ಇದು ಮತ್ತೆ ಅದಲ್ಲದೆ ಈಗ ಶುರು ಆಗ್ತಿದ್ದಂಗೆ ಈಗ 43 ಜನ ನಾವು ಸ್ಟಾಫ್ ತಗೊಂಡಿದ್ದೀವಿ. ಡಾಕ್ಟರ್ಸು, ನರ್ಸಸ್ಸು, ಲ್ಯಾಬ್ ಟೆಕ್ನಿಷಿಯನ್ ಎಲ್ಲ ಸೇರಿ ಇದು ಒಂದು 3 ತಿಂಗಳಲ್ಲಿ ಇದು 100 ಜನ ಸ್ಟಾಫ್ ಆಗ್ತಾರೆ ಅಂತಂದು ನನ್ನ ಅನಿಸಿಕೆ. ಅದ್ರ ಜೊತೆಗೆ ಏನಂದ್ರೆ ನಮ್ದು ಬಯಲ್ಸೀಮೆ, ನಮ್ಮಲ್ಲಿ ಅಂತ ನೀರಾವರಿ ವ್ಯವಸ್ಥೆ ಇಲ್ಲ. ಅದ್ರ ಜೊತೆಗೆ ದೊಡ್ಡ ಇಂಡಸ್ಟ್ರೀಸ್ ಇಲ್ಲ. IT ಇರ್ಬೋದು, ಇನ್ನೊಂದು ಬೇರೆ ಇಂಡಸ್ಟ್ರೀಸ್ ಇರ್ಬೋದು, ಇಲ್ಲ. ಸೊ ಹೆಲ್ತ್ ಕೇರ್ನೇ ಒಂದು ಇಂಡಸ್ಟ್ರಿ ಅಂತ ನಮ್ಮ ಕಡೆ ಮಾಡ್ಕೊಡೋಣ ಅಂತಂದು ಆ ಉದ್ದೇಶದಿಂದ ಶುರು ಮಾಡಿರೋದು. 100 ಜನಕ್ಕೆ ಉದ್ಯೋಗ ಸಿಗಲಿ ಅಂತ, ಟ್ರೀಟ್ಮೆಂಟ್ ಜೊತೆಗೆ ಉದ್ಯೋಗನೂ ಸಿಗಲಿ ಅಂತ. ಸೊ ಇಷ್ಟು ಆಸೆ, ಇಷ್ಟು ಮನಸ್ಸಲ್ಲಿ ಒಂದು ಆಸಕ್ತಿ ಇಟ್ಕೊಂಡು ಇದು ಮಾಡಿದ್ದೀನಿ. ಸೊ ಮುಂದೆ ಎಲ್ಲದನ್ನು ಇದನ್ನ ಸಹಕರಿಸಿ ಇದು ಬೆಳೆಸೋದು ನಿಮಗೆ ಬಿಟ್ಟಿದ್ದು. ಧನ್ಯವಾದಗಳು.